ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫೇಸ್ ಸ್ವಲ್ಪ ಟ್ಯಾನ್ ಆಗಿತ್ತು, ಅದಕ್ಕೇ ಒಂದು ಫೇಸ್ ಮಾಸ್ಕ್ನ ಮಾಡ್ಕೊತಿದ್ದೀನಿ. ಇದಕ್ಕೆ ಒಂದು ದಪ್ಪ ತಳ ಇರೋ ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಅಡುಗೆಗೆ ಬಳಸ್ತೀವಲ್ವ, ಆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಕಾಫಿ ಕಲರ್ ಬರಬೇಕು ಇದು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹೊಗೆ ಎಲ್ಲನೂ ಕೂಡ ಯಾವ ರೀತಿ ಹೋಗ್ತಾಯಿದೆ ನೋಡಿ. ಈ ರೀತಿ ಚೆನ್ನಾಗಿ ಹುರಿದ್ರೇ ಅದು ನಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ. ಈ ರೀತಿ ಇದನ್ನು ಹುರ್ಕೊಂಡು ಆಮೇಲೆ ಗ್ಯಾಸ್ನ ಒಂದು ಸ್ವಲ್ಪ ಆಫ್ ಮಾಡಿ ಆಮೇಲೆ ಇನ್ನೊಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು ಕಲರೆಲ್ಲನೂ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ತಗೊತಿದ್ದೀನಿ. ಚಮಚದಲ್ಲೇ ಈ ರೀತಿ ಮಾಡಿದ್ರೆ ನೀಟಾಗಿ ಹೊರಗಡೆ ಎಲ್ಲನೂ ಕೂಡ ಅರಿಶಿನ ಬರುತ್ತೆ. ಅರಿಶಿನ ಎಲ್ಲನೂ ಕೂಡ ತೊಗೊಂಡು ಇದಕ್ಕೇ ಒಂದು ಸ್ವಲ್ಪ ಜೇನುತುಪ್ಪನ ಹಾಕ್ಕೊತಿದ್ದೀನಿ. ಇದು ಪ್ಯೂರ್ ಜನಿ, ನಮ್ಮ ಅಂಕಲ್ ಬಿಡಿಸಿರೋದು. ಪ್ಯೂರ್ ಹನಿ ಬಳಸ್ಕೊಂಡ್ರೆ ಒಳ್ಳೆಯದು. ಅದಕ್ಕೇ ನಾನು ಕೂಡ ಪ್ಯೂರ್ ಹನಿನ ಬಳಸ್ಕೊಂಡಿದ್ದೀನಿ. ಹಾಗೆಯೇ ಡಾಬರ್ ಗುಲಾಬ್ರಿ ರೋಸ್ ವಾಟರ್ನ ಬಳಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ನೀವು ಅದನ್ನು ಬಳಸ್ಕೋಬೋದು. ಒಂದು ಸ್ವಲ್ಪ ರೋಸ್ ವಾಟರ್ನ ಹಾಕಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದಾಗಲಿ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗುತ್ತೆ. ಆ ಕನ್ಸಿಸ್ಟೆನ್ಸಿ ಬರೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಬಂದರೆ ಸಾಕು. ಇವಾಗ ಇದನ್ನು ಫೇಸ್ಗೆ ಹಚ್ಕೊಂಡು ಒಂದು 10-15 ನಿಮಿಷ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿಕೊಂಡ್ರೆ ಆಯಿತು. ಫೇಸ್ ಗ್ಲೋ ಕೂಡ ಆಗುತ್ತೆ ಮತ್ತು ಟ್ಯಾನ್ ಆಗಿದ್ದರೆ ಟ್ಯಾನ್ ಕೂಡ ಹೋಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಆವಾಗವಾಗ ಈ ರೀತಿ ಅಪ್ಲೈ ಮಾಡ್ಕೊತಿರ್ತೀನಿ. ಇವತ್ತು ಕೂಡ ಅಪ್ಲೈ ಮಾಡ್ಕೊತಿದ್ದೆ. ಹಂಗೇ ನಿಮಗೂ ಕೂಡ ಶೇರ್ ಮಾಡಿದ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಶೇರ್ ಮಾಡಿದೆ. ಮೊದಲೆಲ್ಲ ನಾನು ಎವರ್ ಯೂತ್ ವಾಲ್ನಟ್ ಸ್ಕ್ರಬ್ನ ಯೂಸ್ ಮಾಡ್ತಿದ್ದೆ. ಅದು ಕೂಡ ಟ್ಯಾನ್ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ. ಒಂದು ಸಲ ಹಿಂಗೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಯೂಟ್ಯೂಬಲ್ಲಿ ಒಂದು ವಿಡಿಯೋನ ನೋಡಿದೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ಹಿಂಗೇ ಮಾಡಿ ಅಪ್ಲೈ ಮಾಡ್ಕೊತಿದ್ದೀನಿ. ತುಂಬಾ ಬೇಗನೆ ರಿಸಲ್ಟ್ ಸಿಗುತ್ತೆ. ನೀವು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈಸಿಯಾಗಿ ಫೇಸ್ ಟ್ಯಾನ್ನ ಹೋಗಿಸ್ಕೋಬೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗ್ಬೋದು. ರಿಸಲ್ಟ್ ಬಂತಾ ಇಲ್ಲ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಇದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 10-15 ನಿಮಿಷ ಬಿಟ್ಟು ಆಮೇಲೆ ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಬಂದೆ. ಇನ್ನು ಆ ದೀಪದ ಎಣ್ಣೆ ಖಾಲಿ ಆಗಿತ್ತು. ದೀಪ ಹಚ್ಚಲಿಕ್ಕೆ ಆ ಎಣ್ಣೆನೂ ಕೂಡ ಟಿಪ್ಪನ್ನು ತೊಳೆದಿಟ್ಟಿದ್ದೆ. ಆ ಟಿಪ್ಪನ್ಗೆ ಹಾಕ್ಕೊಂಡು ಇನ್ನು ಈವ್ನಿಂಗ್ ದೇವ್ರ ಪೂಜೆ ಮಾಡ್ಕೋಬೇಕಲ್ವ, ಅದಕ್ಕೇ ದೀಪ ಎಲ್ಲನೂ ಕೂಡ ಹಚ್ಕೊಂಡು ಈವ್ನಿಂಗ್ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಹಾಗೆಯೇ ಬೆಳಿಗ್ಗೆನೇ ಪಡ್ಡು ಮಾಡಬೇಕಂತ ಹೇಳಿ ಅಕ್ಕಿ ಮತ್ತು ಉದ್ದಿನಬೇಳೆನ ನೆನೆ ಹಾಕಿದ್ದೆ. ಅದನ್ನು ಇವಾಗ ರುಬ್ಕೊಂಡ್ರಾಯ್ತು. ನಾಳೆ ಬೆಳಗ್ಗೆ ಪಡ್ಡು ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಅದನ್ನು ಹಿಟ್ಟೆಲ್ಲನೂ ಕೂಡ ಅಕ್ಕಿ ಎಲ್ಲನೂ ಕೂಡ ರುಬ್ತಾಯಿದ್ದೀನಿ. 3 ಕಪ್ ಅಕ್ಕಿಗೆ 1 ಕಪ್ ಉದ್ದಿನಬೇಳೆ ಹಾಕಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದಿತ್ತು. ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಇಡ್ಲಿ ಮಾಡಬೇಕಂದ್ರೆ ಮೆಂತ್ಯಕಾಳು ಮತ್ತು ಕಡಲೆಬೇಳೆ ಹಾಕ್ತೀನಿ. ನಾರ್ಮಲಾಗಿ ದೋಸೆ ಪಡ್ಡು ಮಾಡಬೇಕಂತಂದರೆ ಮೆಂತ್ಯ ಮತ್ತು ಕಡಲೆಬೇಳೆ ಹಾಕಲ್ಲ. ಸುಮ್ಮನೆ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿ ರುಬ್ತೀನಿ. ಪಡ್ಡು ಸಾಫ್ಟಾಗಿಯೇ ಬರುತ್ತೆ. ಹಾಗೆಯೇ ಒಂದೊಂದು ಸಲ ಅವಲಕ್ಕಿನೂ ಕೂಡ ನೆನೆಸಿ ಹಾಕ್ತೀನಿ. ಅದು ಕೂಡ ಇಷ್ಟ ಆಗುತ್ತೆ. ದೋಸೆ, ಪಡ್ಡು, ಇಡ್ಲಿ 2-3 ಮಾಡೋಂಗಿದ್ರೆ, ಒಂದೇ ಹಿಟ್ಟಲ್ಲಿ 3 ಮಾಡೋಂಗಿದ್ರೆ ಅವಲಕ್ಕಿ ಮೆಂತ್ಯಕಾಳು ಎಲ್ಲನೂ ಕೂಡ ಹಾಕ್ತೀನಿ. ಇಲ್ಲ ಬರೀ ದೋಸೆ ಪಡ್ಡು ಮಾಡ್ತೀನಿ ಅಂದರೆ ಅಕ್ಕಿ ಮತ್ತು ಉದ್ದಿನಬೇಳೆ 2 ಹಾಕ್ತೀನಿ. ಒಂದೊಂದು ಸಲ ಅವಲಕ್ಕಿನೂ ಕೂಡ ಹಾಕ್ತೀನಿ. ಇವತ್ತು ಅವಲಕ್ಕಿ ಖಾಲಿಯಾಗಿತ್ತು ಮನೇಲಿ, ಅದಕ್ಕೆ ಹಾಕಲಿಲ್ಲ. ಸಾಫ್ಟಾಗಿ ಹಿಟ್ಟೆಲ್ಲನೂ ಕೂಡ ರುಬ್ಕೊಂಡೆ. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟೇ ನೆನೆ ಹಾಕಿದ್ದೆ. ಜಾಸ್ತಿ ಡೈಲಿ ಅದನ್ನೇ ಮಾಡಿದ್ರೆ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಡೈಲಿ ಒಂದು 3-4 ದಿನ ಅದೇ ದೋಸೆ ಪಡ್ಡು ಅಂದರೆ ಮಗಕ್ಕೆ ಹೊಡೆದಂಗೆ ಆಗಿಬಿಡುತ್ತೆ. ಅದಕ್ಕೇ ಒಂದು 2 ದಿನಕ್ಕೆ ಆಗುವಷ್ಟು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದಿನ ದೋಸೆ, ಒಂದಿನ ಪಡ್ಡು ಮಾಡಿದ್ರೆ ಆಯಿತು ಅಂತ ಹೇಳಿ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಭಾರವಾಗಿರುವಂಥ ವಸ್ತುನ ಇಟ್ಕೊಂಡು ಆಯಿತು. ಮುಂಜಾನೆ ಅನ್ನೋಷ್ಟೊತ್ತಿಗೆ ಅದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಇನ್ನು ರಾತ್ರಿ ಊಟಕ್ಕೆ ಅಂತ ಮಧ್ಯಾಹ್ನ ಮಾಡಿದ ಅನ್ನ ಮತ್ತು ಸೊಪ್ಪು ಸಾಂಬಾರಿತ್ತು, ಅದನ್ನೇ ಊಟನ ಮುಗಿಸ್ಕೊಂಡ್ವಿ. ಹಾಗೆ ಬೆಳಗ್ಗೆ ತಿನ್ನೋದಕ್ಕೆ ಒಂದು 5 ಬಾದಾಮಿನ ನೆನೆ ಹಾಕಿ ಮಲಗಿದೆ. ಇನ್ನು ಬೆಳಗ್ಗೆ ಇವಾಗನ ಕಂಟಿನ್ಯೂ ಮಾಡಿದೆ. ರಾತ್ರಿ ನೆನೆ ಹಾಕಿದ ಬಾದಾಮಿನ ಸುಲಿದು ತಿಂದೆ. ಹಾಗೆಯೇ ಒಂದು ಸ್ವಲ್ಪ ಟೀ ಮಾಡ್ತಿದ್ದೆ. ಹಾಗೆಯೇ ನಾನು ಹೋದ ವಿಡಿಯೋದಲ್ಲಿ ಬೆಲ್ಲ ಪಿಂಕಿಶ್ ಬೆಲ್ಲ ಅಂತ ಹೇಳಿದ್ದೆ ಅಲ್ವಾ. ಪಿಂಕಿಶ್ ಬೆಲ್ಲ ಅಂದರೆ ಯಾವುದು ಅಂತ ಕೇಳಿದರೆ
ಅದಕ್ಕೇ ಈ ವಿಡಿಯೋದಲ್ಲಿ ಶೇರ್ ಮಾಡಿದೆ. ಇದೇ ಬೆಲ್ಲನ ಇದು ಒಂದು ಸ್ವಲ್ಪ ಲೈಟ್ ಪಿಂಕ್ ಆಗಿದೆ, ವಿಡಿಯೋದಲ್ಲಿ ಈ ಕಲರ್ ಬಂದಿದೆ ಅಷ್ಟೇ. ಇನ್ನು ಈ ಬೆಲ್ಲನ ಟೀ ಕುದೀತಾ ಇರಬೇಕಾದ್ರೇ ಹಾಕಿದ್ರೂ ಕೂಡ ಒಡೆಯಲ್ಲ, ಟೀ ತುಂಬಾ ಚೆನ್ನಾಗಿಯೇ ಬರುತ್ತೆ. ಸಕ್ಕರೆ ಹಾಕಿ ಮಾಡ್ತೀವಲ್ವ ಅದೇ ಟೇಸ್ಟ್ ಇರುತ್ತೆ. ನಾರ್ಮಲಾಗಿ ಬೆಲ್ಲ ಹಾಕಿ ಮಾಡಿದ್ರೆ ಒಡೆಯುತ್ತೆ, ಈ ಬೆಲ್ಲ ಹಾಕಿ ಮಾಡಿದ್ರೆ ಒಡೆಯಲ್ಲ ಅಂತ ಹೇಳಿದೆ, ಅದಕ್ಕೇ ತೋರಿಸಿ ಅಂತ ಹೇಳಿದ್ರಿ, ಅದಕ್ಕೇ ಈ ವಿಡಿಯೋದಲ್ಲಿ ತೋರಿಸ್ದೆ. ಇದೇ ಬೆಲ್ಲ ನೋಡೋದಕ್ಕೆ ಪಿಂಕ್ ಕಲರ್ ಇದೆ, ವಿಡಿಯೋದಲ್ಲಿ ಯಾಕೆ ಈ ರೀತಿ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ. ಇನ್ನು ನಾನು ನನ್ನ ಹಸ್ಬೆಂಡ್ ಇಬ್ಬರು ಟೀನ ಎಲ್ಲನೂ ಕೂಡ ಕುಡಿದ್ವಿ. ಇನ್ನು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ರಾತ್ರಿಯೇ ಪಡ್ ಮಾಡೋದಕ್ಕೆ ಹಿಟ್ಟೆಲ್ಲನೂ ಕೂಡ ರುಬ್ಬಿಟ್ಟಿದ್ದೆ ಅಲ್ವಾ, ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಇನ್ನು ಫ್ರಿಜ್ಜಿಂದ ಹಸಿಮೆಣಸಿನ್ಕಾಯಿ ಮತ್ತು ಚಟ್ನಿಗೆ ಬೇಕಾಗಿರುವಂಥ ಕೊಬ್ಬರಿ ಎಲ್ಲನೂ ಕೂಡ ತೆಗೆದೆ. ಇನ್ನು ಚಟ್ನಿಗೆ ಶೇಂಗಾ ಬೇಕು ಅಲ್ವಾ, ಶೇಂಗಾ ಎಲ್ಲನೂ ಕೂಡ ತೆಗೆದು ಹುರ್ಕೊತಿದ್ದೀನಿ. ಶೇಂಗಾ, ಪುಟಾಣಿ, ಕೊಬ್ಬರಿ ಮೂರನ್ನು ಕೂಡ ಹಾಕಿ ಚಟ್ನಿನ ಮಾಡ್ಕೊತಿದ್ದೀನಿ. ಮೊದಲಿಗೆ ಶೇಂಗಾನ ಹುರ್ಕೊಬೇಕಲ್ವ, ಅದಕ್ಕೇ ಶೇಂಗಾನ ಚೆನ್ನಾಗಿ ಹುರಿತಾ ಇದ್ದೀನಿ. ಹಾಗೇ ಸೈಡಲ್ಲಿ ಕೊಬ್ಬರಿನೂ ಕೂಡ ಕಟ್ ಮಾಡ್ಕೊತಿದ್ದೀನಿ. ಶೇಂಗಾ ಎಲ್ಲನೂ ಕೂಡ ಹುರಿದು ಕೊಬ್ಬರಿನ ಎಲ್ಲನೂ ಕೂಡ ಕಟ್ ಮಾಡಿಕೊಂಡು ಆಮೇಲೆ ಹಸಿ ಮೆಣಸಿನ್ಕಾಯಿನೂ ಕೂಡ ಹುರಿತಾ ಇದ್ದೀನಿ. ಚಟ್ನಿಗೆ ಹಸಿ ಮೆಣಸಿನ್ಕಾಯಿ ಹಾಗೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅದಕ್ಕೇ ಒಂದು ಸ್ವಲ್ಪ ಈ ರೀತಿ ಹುರಿದು ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಇನ್ನು ಒಂದು ಸ್ವಲ್ಪನೇ ಕೊಬ್ಬರಿ ಹಾಕ್ಕೊತಿದ್ದೀನಿ, ಜಾಸ್ತಿ ಕೊಬ್ಬರಿ ಹಾಕಿದ್ರೆ ಇಷ್ಟ ಆಗೋಲ್ಲ ನಮಗೆ, ಅದಕ್ಕೇ ಒಂದು ಸ್ವಲ್ಪ ಮಾತ್ರನೇ ಕೊಬ್ಬರಿನ ಹಾಕ್ಕೊಂಡೆ. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದೇನೆ ಹಂಗೆ ಹಾಕ್ಕೊಂಡಿದ್ದೀನಿ. ಎಸ್ಲ್ ಮಾಡಿ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ. ಇಷ್ಟೇ ಸಾಕು ಚಟ್ನಿ. ಇಷ್ಟೇ ಚಟ್ನಿ ಮಾಡಿದ್ರೆ ನಮ್ಮ ಮನೇಲಿ ಇನ್ನೂ ಚಟ್ನಿ ಉಳಿಯುತ್ತೆ, ಅಷ್ಟೊಂದಾಗಿ ಚಟ್ನಿ ಇಷ್ಟಪಡ್ತೀನಲ್ಲ ನಮ್ಮ ಮನೇಲಿ, ಅದಕ್ಕೇ ಒಂದು ಸ್ವಲ್ಪನೇ ಚಟ್ನಿ ಮಾಡ್ಕೊಂಡಿದ್ದೀನಿ. ಇನ್ನು ಹಸಿ ಮೆಣಸಿನ್ಕಾಯಿನ ಹಾಗೆ ಹುರ್ಕೊಂಡು ಆಮೇಲೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಣ್ಣು ಬೀಳೋ ತನಕ ಹುರ್ಕೊಂಡ್ರೆ ಆಯಿತು. ಹಸಿ ಮೆಣಸಿನ್ಕಾಯಿ ಹುರ್ಕೊಂಡಿದ್ದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಈ ಎಲ್ಲನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಶೇಂಗಾ, ಪುಟಾಣಿ, ಕೊಬ್ಬರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಹುರಿದಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು, ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಉಪ್ಪು ಹಾಕೋದನ್ನು ನಾನು ಮರ್ತಿದ್ದೆ, ಆಮೇಲೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ವಲ್ಪನೇ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಕೊಟ್ಟಿದ್ದೀನಿ. ಎಣ್ಣೆ, ಒಂದು ಸ್ವಲ್ಪನೇ ಸಾಸಿವೆ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಟಿದ್ದೀನಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು ಚಟ್ನಿನ, ಅದಕ್ಕೇ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಚಟ್ನಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇನ್ನು ರಾತ್ರಿಯೇ ಪಡ್ಡಿನ ಹಿಟ್ಟೆಲ್ಲನೂ ಕೂಡ ರುಬ್ಬಿಟ್ಟಿದ್ದೆ ಅಲ್ವಾ, ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು, ನೋಡ್ತಾ ಇರ್ಬೋದು. ಅದಕ್ಕೇ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಡ್ಡು ಕೂಡ ಸಾಫ್ಟಾಗಿಯೇ ಬರುತ್ತೆ. ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇನ್ನು ಈ ಕಡೆಗೆ ಹಂಚನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇದು ಕಬ್ಬಿಣದಾಗಿರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿಯೇ ಕಾಯುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಡ್ಡಿನ ಹಂಚನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಆಮೇಲೆ ಪಡ್ಡುನ ಹಾಕ್ಕೊಳ್ಳೋದು. ಮೊದಲೇ ಪಡ್ಡು ಅಷ್ಟೊಂದು ಚೆನ್ನಾಗಿ ಬರಲ್ಲ, ಮೊದಲೇ ಪಡ್ಡು ಮೊದಲೇ ದೋಸೆ ಯಾಕೆ ಚೆನ್ನಾಗಿ ಬರಲ್ಲ ಅಂತಲೇ ಗೊತ್ತಾಗಿರಲ್ಲ. ಒಂದೊಂದು ಸಲ ಹಿಂಗೆ ಆಗುತ್ತೆ, ಹಂಚು ಕಾಯ್ದಿರಲ್ಲ ಅಲ್ವಾ, ಅದಕ್ಕೆ ಅನಿಸುತ್ತೆ. ದೊಡ್ಡ ಒಲೆ ಇದೆ ಅಲ್ವಾ, ಅದು ಒಂದು ಸ್ವಲ್ಪ ಹಾಳಾಗಿಬಿಟ್ಟಿದೆ, ಅದಕ್ಕೇ ಚಿಕ್ಕ ಒಲೆಯಲ್ಲೇ ಮಾಡ್ತಿದ್ದೀನಿ. ಅದಕ್ಕೇ ಅದು ಅಷ್ಟೊಂದಾಗಿ ಮೊದಲೇ ಪಡ್ಡು ಚೆನ್ನಾಗಿ ಬರಲಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಸೆಕೆಂಡ್ ಟೈಮ್ ಹಾಕಿದಾಗ ಹಂಚೆಲ್ಲನೂ ಕೂಡ ಚೆನ್ನಾಗಿ ಕಾಯ್ದಿತ್ತು ಅಲ್ವಾ, ಆವಾಗ ಪಡ್ಡು ಚೆನ್ನಾಗಿಯೇ ಬಂತು. ಗ್ಯಾಸ್ ಸರಿ ಇದ್ದರೂ ಅಷ್ಟೇ, ಸರಿ ಇಲ್ಲ ಅಂದ್ರೂ ಅಷ್ಟೇ, ಒಂದೊಂದು ಸಲ ನಂಗೆ ಹೀಗೆ ಆಗುತ್ತೆ. ಮೊದಲೇ ದೋಸೆ ಮೊದಲೇ ಪಡ್ಡು ಅಷ್ಟೊಂದು ಚೆನ್ನಾಗಿ ಬರಲ್ಲ, ಮಿಕ್ಕಿದ್ದೆಲ್ಲನೂ ಕೂಡ ಚೆನ್ನಾಗಿಯೇ ಬರುತ್ತೆ, ರೊಟ್ಟಿ, ಚಪಾತಿ ಎಲ್ಲ. ಪಡ್ಡು ದೋಸೆ ಹಿಂಗೆ ಯಾಕಾಗುತ್ತೋ ಗೊತ್ತಿಲ್ಲ. ಅಷ್ಟು ಪಡ್ಡುಗಳನ್ನ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿರೋ ಪಡ್ಡು ಇಷ್ಟ ಆಗುತ್ತೆ, ಅದಕ್ಕೇ ಮೊದಲು ಅವ್ರಿಗೆ ಕ್ರಿಸ್ಪಿಯಾಗಿರೋ ಪಡ್ಡುನ ಮಾಡಿಕೊಟ್ಟು ಆಮೇಲೆ ನನಗೆ ಒಂದು ಸ್ವಲ್ಪ ಸಾಫ್ಟ್ ಪಡ್ಡು ಇಷ್ಟ ಆಗುತ್ತೆ, ನಾನು ಒಂದು ಸ್ವಲ್ಪ ಸಾಫ್ಟ್ ಪಡ್ಡುನ ಮಾಡ್ಕೊತಿದ್ದೀನಿ. ಹಾಗೆಯೇ ತುಂಬ ಜನ ವಿಡಿಯೋ ನೋಡ್ತಿದ್ರಾ, ಆದರೆ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ನೀವು ಬರೀ ವಿಡಿಯೋ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಮಗೆ ವೀಡಿಯೋಸ್ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಅಲ್ವಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ನಮಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಇನ್ನು ನಾನು ಸಾಫ್ಟ್ ಪಡ್ಡು ಎಲ್ಲನೂ ಕೂಡ ಮಾಡಿಕೊಂಡು ನಾನು ಕೂಡ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡ್ಮೇಲೆ ಕಿಚನ್ ಕ್ಲೀನಿಂಗ್ ರೋಟೀನ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಆವಾಗಿಂದ ಬ್ರೇಕ್ಫಾಸ್ಟ್ ಆದ ತಕ್ಷಣ, ಊಟ ಆದ ತಕ್ಷಣ, ರಾತ್ರಿ ಊಟ ಆದ ತಕ್ಷಣ ಪಾತ್ರೆ ತೊಳೆದು ಬಿಡ್ತೀನಿ 3 ಟೈಮ್ ಕೂಡ. ಯಾಕಂದರೆ ಆವಾಗಲೇ ಸ್ವಲ್ಪ ಪಾತ್ರೆ ಇರುತ್ತೆ. ಇನ್ನು ಒಟ್ಟಿಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಪಾತ್ರೆ ಎಲ್ಲನೂ ಕೂಡ ಪುಟ್ಟಿಲಿ ಹಾಕಿಟ್ರೆ ನಮಗೂ ಕೂಡ ರಾತ್ರಿಗೆ ಅಥವಾ ಬೆಳಿಗ್ಗೆ ತೊಳಿಲಿಕ್ಕೆ ಬೋರ್ ಆಗುತ್ತೆ, ಪಾತ್ರೆ ಎಷ್ಟಿದೆ ಅಂತಲೂ ಕೂಡ ಅನಿಸುತ್ತೆ.
ಹಾಗೇನೆ ಇಟ್ಟರೆ ನೊಣ ಎಲ್ಲನೂ ಕೂಡ ಬಂದು ಕುತ್ಕೊಂಡ್ಬಿಟ್ಟಿರುತ್ತೆ ಅಲ್ವಾ, ಅದು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೇ 3 ಟೈಮ್ ಕೂಡ ಬ್ರೇಕ್ಫಾಸ್ಟ್, ಊಟ, ರಾತ್ರಿ ಊಟ ಆದ ತಕ್ಷಣ ಈ ಥರ ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನಮಗೆ ಅಡುಗೆ ಮಾಡಬೇಕಂದ್ರೂ ಕೂಡ ಈಸಿ ಆಗುತ್ತೆ, ಅಡುಗೆ ಮಾಡೋದಕ್ಕೂ ಕೂಡ ಮನಸ್ಸು ಬರುತ್ತೆ. ಹಾಗೇನೆ ಇಟ್ಟರೆ ಅಡುಗೆ ಮಾಡೋಕ್ಕೂ ಮನಸ್ಸು ಬರಲ್ಲ, ಏನು ಕೆಲಸ ಮಾಡೋಕ್ಕೂ ಮನಸ್ಸು ಬರಲ್ಲ ಅಡುಗೆ ಮನೆ ಗಲೀಜಾಗಿದ್ದರೆ. ಅದಕ್ಕೇ ಆವಾಗಲೇ ಈ ಥರ ಪಾತ್ರೆ ತೊಳ್ಕೊಂಡ್ಬಿಟ್ರೆ ಮನಸ್ಸಿಗೂ ಕೂಡ ಸಮಾಧಾನ ಇರುತ್ತೆ, ಕಿಚನ್ಗೆ ಬರೋದಕ್ಕೂ ಕೂಡ ಇಷ್ಟ ಆಗುತ್ತೆ. ಹಾಗೇನೆ ಇಟ್ಟರೆ ಗಲೀಜಿರುತ್ತೆ, ಹೋಗಬೇಕು ಅಂತಲೇ ಅನಿಸಲ್ಲ ನನಗೆ. ಅದಕ್ಕೇ ಆವಾಗಲೇ ಪಾತ್ರೆ, ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತು ಬೆಳಗ್ಗೆ ಟೀ ಕುಡಿದಿದ್ದು ಮತ್ತು ಬ್ರೇಕ್ಫಾಸ್ಟ್ ಮಾಡಿದ್ದು, ಪಡ್ಡೆಲ್ಲನೂ ಕೂಡ ಮಾಡಿದ್ವು. ಒಂದು ಸ್ವಲ್ಪ ಪಾತ್ರೆ ಇದ್ವು ಅಲ್ವಾ, ಆ ಪಾತ್ರೆ ಎಲ್ಲನೂ ಕೂಡ ತೊಳೆದು ಆಮೇಲೆ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.